ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಗುರುಭ್ಯೋ ನಮಃ. ಗುರುಬಂಧುಗಳೇ, ಪ್ರಣಾಮಗಳು. ಇಂದಿನ ಗುರುವಾಣಿಯಲ್ಲಿ 2 ನಿಮಿಷ ಕಾಯಬಾರದಿತ್ತೆ. ಒಮ್ಮೆ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಧಾವಿಸಿ ಬಂದ ಗುರುಗಳು ಅಲ್ಲಿದ್ದ ಕೆಲ ಗುರುಬಂಧುಗಳನ್ನು ಕರೆದು ಒಂದು ವಸ್ತುವನ್ನು ಕೊಟ್ಟು, ನೋಡ್ರಯ್ಯ, ಇಂಥವರ ತಾಯಿ ಇನ್ನು ಇಷ್ಟು ನಿಮಿಷದಲ್ಲಿ ಕೊನೆಯ ಉಸಿರೆಳೆಯುತ್ತಿದ್ದಾರೆ. ನೀವೆಲ್ಲ ಅವರಿಂದ ಉಪಯೋಗ ಪಡೆದಿರುವಿರಿ. ಯಾರಾದರೂ ಇನ್ನು ಇಂತಿಷ್ಟು ನಿಮಿಷದಲ್ಲಿ ಈ ವಸ್ತುವನ್ನು ಅವರ ಮನೆಗೆ ತಲುಪಿಸಿ. ಈ ರೀತಿ ಮಾಡಿದರೆ ಅವರು ಇನ್ನು 3 ವರ್ಷ ಆಯಸ್ಸಿಗೆ ನಾನು ಗ್ಯಾರಂಟಿ ಎಂದರು. ಅದರಂತೆ ಗುರುಬಂಧುಗಳು ದ್ವಿಚಕ್ರ ವಾಹನದಲ್ಲಿ ಹೊರಟು ವೇಗವಾಗಿ ಸಾಗುತ್ತಾ ಹೋದರು. ಒಂದು ಕಡೆಗೆ ವಾಹನ ದಟ್ಟಣೆ ಇದ್ದ ಕಾರಣ ತಲುಪಬೇಕಾಗಿದ್ದ ಸ್ಥಳವನ್ನು 2 ನಿಮಿಷ ತಡವಾಗಿ ತಲುಪಿದರು. ಇವರು ಅವರ ಮನೆಯ ಗೇಟಿನ ಹತ್ತಿರ ತಲುಪುತ್ತಿದ್ದಂತೆ ಒಳಗಿದ್ದ ಎಲ್ಲರೂ ಅಯ್ಯೋ ಎಂದು ಕೂಗಿದರಂತೆ. ಆಗಲೇ ಗಡಿಯಾರದಲ್ಲಿ ಸಮಯ ನೋಡಿದಾಗ ಗುರುನಾಥರು ಹೇಳಿದ್ದ ಸಮಯಕ್ಕಿಂತ 2 ನಿಮಿಷ ತಡವಾಗಿ ಬಂದಿರುವುದು ಗೊತ್ತಾಯಿತಂತೆ. ಅವರಿಗೆ ಅಯ್ಯೋ ವಿಧಿಯೇ, 2 ನಿಮಿಷ ಕಾಯಬಾರದಿತ್ತೆ ಎಂದೆನಿಸಿತಂತೆ. ಮಂತ್ರಿಸಿದ ನಿಂಬೆಹಣ್ಣು. ಒಮ್ಮೆ ವೈದ್ಯಕೀಯ ಕಾಲೇಜನ್ನು ನಡೆಸುವ ವ್ಯಕ್ತಿಯೊಬ್ಬರು ಗುರುನಾಥರ ಬಳಿಗೆ ಬಂದಿದ್ದರು. ಅವರಿಗೆ ಸೊಂಟ ನೋವು ಹಾಗೂ ಇನ್ನು ಕೆಲವು ಆರೋಗ್ಯ ಸಮಸ್ಯೆಗಳಿದ್ದವು. ಯಾವ ವೈದ್ಯಕೀಯ ಚಿಕಿತ್ಸೆಯೂ ಸಂಪೂರ್ಣ ಫಲಕಾರಿಯಾಗಿರಲಿಲ್ಲ. ಗುರುನಾಥರನ್ನು ಮೊರೆ ಹೋದಾಗ ಅವರು ಒಂದು ನಿಂಬೆಹಣ್ಣು ಮಂತ್ರಿಸಿಕೊಟ್ಟು, ಇದನ್ನು ಯಾವಾಗಲೂ ಪ್ರತಿ ಅರ್ಧ ಗಂಟೆಗೊಮ್ಮೆ ಮೂಸಿ ನೋಡಬೇಕೆಂದು ಹಾಗೂ ಯಾವುದೇ ಕಾರಣಕ್ಕೂ ಅದನ್ನು ಕಳೆದುಕೊಂಡು ಹೋಗದಂತೆ ಜೋಪಾನವಾಗಿ ಇಟ್ಟುಕೊಂಡಿರಬೇಕೆಂದು ಹೇಳಿ ಕಳಿಸಿದರು. 3 ದಿನದಲ್ಲೇ ಅವರ ಆರೋಗ್ಯ ಸಂಪೂರ್ಣವಾಗಿ ಸುಧಾರಿಸಿತು. ಆದರೆ ಕೆಲವು ದಿನಗಳ ನಂತರ ಆ ನಿಂಬೆಹಣ್ಣು ಕಳೆದುಕೊಂಡರು. ಅವರಿಗೆ ಆ ನಿಂಬೆಹಣ್ಣನ್ನು ಕಳೆದುಕೊಂಡ ನಂತರ ಮತ್ತೆ ನೋವು ಮರುಕಳಿಸಿತು. ಆಗ ಗುರುಗಳಿಗೋಸ್ಕರ ಎಷ್ಟು ಬಾರಿ ಪ್ರಯತ್ನಿಸಿದರೂ ಗುರುಗಳ ದರ್ಶನ ಭಾಗ್ಯ ಅವರಿಗೆ ದೊರಕಲೇ ಇಲ್ಲ. ಗುರುಭ್ಯೋ ನಮಃ. ಇಂದಿನ ಗುರುವಾಣಿಯನ್ನು ಆಲಿಸಿದ್ದಕ್ಕಾಗಿ ಗುರುಬಂಧುಗಳೇ ಧನ್ಯವಾದಗಳು. ಗುರುನಾಥರೇ, ನಿಮ್ಮ ಈ ಗುರುವಾಣಿಯನ್ನು ಓದುವಾಗ ಯಾವುದೇ ತಪ್ಪುಗಳನ್ನು ನಾನು ಓದಿದ್ದರೂ ದಯಮಾಡಿ ನನ್ನನ್ನು ಕ್ಷಮಿಸಿ. ಗುರುವೇ ನಮಃ.